ಮುರುಘಾ ಶ್ರೀ ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಶ್ರೀಗಳು ನಿರ್ದೋಷಿಯಾಗಲು ಪ್ರಮುಖ ಅಂಶಗಳು ಏನು ಹಾಗಿದ್ರೆ? TV9 ನಲ್ಲಿ ಕೋರ್ಟ್ ತೀರ್ಪಿನ ಎಕ್ಸ್ಕ್ಲೂಸಿವ್ ಮಾಹಿತಿ. ಮುರುಘಾ ಶ್ರೀ ವಿರುದ್ಧದ ಕೇಸ್ನ ಸಾಕ್ಷಿಗಳು ಸೃಷ್ಟಿಸಿದಂತಿವೆ. ಕೇಸ್ ಸಂಬಂಧ ಸಂತ್ರಸ್ತೆಯರ ಹೇಳಿಕೆಯಲ್ಲಿ ಸಮಂಜಸವಿಲ್ಲ. ಕಲ್ಪಿತ ಪ್ರಕರಣವೆಂದು ಆರೋಪಿಗಳ ಪರ ವಾದವನ್ನ ಕೋರ್ಟ್ ಪುರಸ್ಕರಿಸಿದೆ. ಮುರುಘಾ ಶ್ರೀಗಳ ವಿರುದ್ಧ ದಾಖಲಾಗಿದ್ದಂತಹ ಪೋಕ್ಸೋ ಪ್ರಕರಣದ ತೀರ್ಪು ನಿನ್ನೆ ಹೊರಬೀಳುತ್ತೆ. ಮೊದಲ ಪ್ರಕರಣದ ತೀರ್ಪು ನಿನ್ನೆ ಹೊರಬಂದಿದ್ದು ಅವರನ್ನ ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಡುತ್ತೆ. ಅದಕ್ಕೆ ಒಂದಷ್ಟು ಪ್ರಮುಖ ಅಂಶಗಳು ಕೂಡ ಇಲ್ಲಿ ಕಾರಣವಾಗಿದೆ. ಚಾರ್ಜ್ ಶೀಟ್ A, B ಅಂತ ಮಾಡಲಾಗಿತ್ತು. ಅದರಲ್ಲಿ ಒಂದಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿದ್ರು. ತನಿಖೆಯ ಸಂದರ್ಭದಲ್ಲಿ ಗೊತ್ತಾದಂತಹ ವಿಚಾರಗಳು, ಆ ಪೈಕಿ ಪ್ರಮುಖವಾಗಿ ಏನು ಮುರುಘಾ ಶ್ರೀಗಳ ವಿರುದ್ಧ ಕೇಸ್ ದಾಖಲಾಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಸರಿಯಾಗಿ ಇರಲಿಲ್ಲ. ಪ್ರಕರಣದ ಪ್ರತಿ ಸಾಕ್ಷಿಗೂ ಕೂಡ ಹೊಂದಾಣಿಕೆ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ. ಹಣದ ವರ್ಗಾವಣೆ ಸೇರಿ ಅನೇಕ ಅಂಶಗಳು ಇವೆ. ದೂರಿನ ಹಿಂದೆ ಷಡ್ಯಂತ್ರ ಇದೆ ಅನ್ನೋದನ್ನ ಕೂಡ ಇಲ್ಲಿ ಗಂಭೀರವಾಗಿ ಪರಿಗಣಿಸಲಾಗಿದೆ. ಮುರುಘಾಶ್ರೀ ಮತ್ತು ಮಠದ ಮಾಜಿ ಆಡಳಿತ ಅಧಿಕಾರಿ ಬಸವರಾಜನ್ ನಡುವೆ ಸಂಘರ್ಷ ಇತ್ತು. 1.5 ದಶಕದಿಂದ ಅನೇಕ ವಿಚಾರಗಳಲ್ಲಿ ಇಬ್ಬರ ನಡುವೆ ಕೋಲ್ಡ್ ನಡೀತಾನೆ ಇತ್ತು, ಸಂಘರ್ಷಗಳು ಏರ್ಪಟ್ಟಿತ್ತು. ಹಾಗಾಗಿನೇ ಮುರುಘಾಶ್ರೀ ವಿರುದ್ಧ SK ಬಸವರಾಜನವರು ಷಡ್ಯಂತ್ರವನ್ನ ರೂಪಿಸಿದ್ರು ಅನ್ನೋದು ಗೊತ್ತಾಗಿದೆ. ಸಂತ್ರಸ್ತೆಯರು ನೀಡಿದ್ದ ದೂರಿನ ಹಿಂದೆ ಷಡ್ಯಂತ್ರವಿದೆ. ಮುರುಘಾಶ್ರೀಗಳನ್ನ ಕೆಳಗೆ ಹಾಕಬೇಕು ಅಥವಾ ಅವರ ಮೇಲೆ ಇಂಥದ್ದೊಂದು ಆರೋಪವನ್ನ ಮಾಡಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡಿದ್ರು. ತಿಂಗಳ ಕಾಲ ಬಸವರಾಜನ್ ಮನೆಯಲ್ಲೇ ಸಂತ್ರಸ್ತೆಯರು ಇದ್ರು. ತಿಂಗಳ ಕಾಲ ಬಸವರಾಜನವರ ಮನೆಯಲ್ಲಿದ್ದಾಗ ಪ್ರಕರಣವನ್ನ ಸೃಷ್ಟಿ ಮಾಡಲಾಗಿದೆ. ಎಲ್ಲವೂ ಕೂಡ ಇಲ್ಲಿ ಪ್ರೀ ಪ್ಲಾನ್ಡ್ ಅನ್ನೋದು ಗೊತ್ತಾಗಿದೆ. ದೂರು ದಾಖಲು ಮತ್ತು ಕೇಸನ್ನು ನಡೆಸಲು ಬಸವರಾಜನವರೇ ಖರ್ಚು ಮಾಡಿದ್ರು ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂತಹ ವಿಚಾರ. ಬಾಲಕಿಯರಿಂದ ಪೊಲೀಸ್ ಮತ್ತು ಕೋರ್ಟ್ ಹೇಳಿಕೆಗಳಲ್ಲಿ ವ್ಯತ್ಯಾಸ ಇದೆ. ಅತ್ಯಾಚಾರ ಸ್ಥಳ ಕುರಿತು ಸಂತ್ರಸ್ತೆಯರ ಹೇಳಿಕೆ ಇದೆಯಲ್ಲ, ಇದು ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇಲ್ಲ, ಸಮಂಜಸವಿಲ್ಲ ಅನ್ನೋದು. ಹಾಸ್ಟೆಲ್ನ ಇತರೆ ಸಾಕ್ಷಿಗಳಿಂದ ಯಾವುದೇ ಆರೋಪ ಇಲ್ಲ. ಇದು ಮತ್ತೊಂದು ವಿಚಾರ. ಪೋಕ್ಸೋ ಪ್ರಕರಣದಲ್ಲಿ ಮೆಡಿಕಲ್ ಎವಿಡೆನ್ಸ್ನ ಕೊರತೆಯೂ ಕೂಡ ಇಲ್ಲಿ ಮುರುಘಾ ಶ್ರೀಗಳ ಪರವಾಗಿ ತೀರ್ಪು ಬರುವುದಕ್ಕೆ ಪ್ರಮುಖ ಅಂಶವಾಗಿದೆ. ಸ್ಥಳ ಮಹಜರ್ಗೂ ಸಂತ್ರಸ್ತೆಯರ ವಿಚಾರಣೆಗೂ ವ್ಯತ್ಯಾಸ ಕಂಡುಬಂದಿದೆ. ಯಾವುದರಲ್ಲೂ ಕೂಡ ಹೊಂದಾಣಿಕೆ ಆಗಿರಲಿಲ್ಲ. ಮಠದ ಹಾಸ್ಟೆಲ್ನಿಂದ ಹೊರ ಹೋಗುವಾಗ ಹಲ್ಲೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕ್ಷಿಗಳ ಕೊರತೆ. ಹಲ್ಲೆ ಮತ್ತು ರಕ್ತ ಗಾಯಗಳ ಬಗ್ಗೆ ಮೆಡಿಕಲ್ ದಾಖಲೆ ಇಲ್ಲ. ಇದೆಲ್ಲವೂ ಕೂಡ ಮುರುಘಾ ಶ್ರೀಗಳು ನಿರ್ದೋಷಿಯಾಗಿರುವುದಕ್ಕೆ ಪ್ರಮುಖ ಕಾರಣ. ಮೊದಲ ಸಲ ಹಾಸ್ಟೆಲ್ನಿಂದ ಬೆಂಗಳೂರಿಗೆ ಬಾಲಕಿಯರು ತೆರಳಿದ್ರು. ಬೆಂಗಳೂರಿನ ಠಾಣೆಯಲ್ಲಿ ಲೇಡಿ ವಾರ್ಡನ್ ವಿರುದ್ಧ ಮಾತ್ರ ದೂರು ದಾಖಲಾಗಿತ್ತು. ಇದೊಂದು ಕಲ್ಪಿತ ಪ್ರಕರಣ, ಅಂದ್ರೆ ಬೇಕು ಅಂತ ಸೃಷ್ಟಿ ಮಾಡಿರುವಂತಹ ಪ್ರಕರಣ ಅನ್ನೋದು ಗೊತ್ತಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನಿನ್ನೆ ಒಂದು ಪ್ರಕರಣದಲ್ಲಿ, ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಶ್ರೀಗಳಿಗೆ ಬಿಗ್ ರಿಲೀಫ್ ಸಿಗುತ್ತೆ. ಅವರು ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಡುತ್ತೆ. ಅದಕ್ಕೆ ಏನೆಲ್ಲ ಕಾರಣಗಳು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆ ವಿಚಾರವೂ ಕೂಡ ಇದೀಗ ಗೊತ್ತಾಗಿದೆ. ಮಧುಶ್ರೀ, ಏನು ಮುರುಘಾ ಶ್ರೀಗಳ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾಗಿದೆ, ಆ ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೋರ್ಟ್ ತೀರ್ಪನ್ನು ಘೋಷಿಸಿದೆ. ಮುರುಘಾ ಶ್ರೀ ನಿರ್ದೋಷಿ ಅಂತಕ್ಕಂಥ ಒಂದು ಮಹತ್ವದ ತೀರ್ಪನ್ನು ಘೋಷಿಸಿದೆ. ಈ ನಿರ್ದೋಷಿ ಅಂತಕ್ಕಂಥ ತೀರ್ಪು ಘೋಷಣೆ ಮಾಡಲಿಕ್ಕೆ ಪ್ರಮುಖ ಅಂಶಗಳೇನು ಅನ್ನೋದನ್ನು ನೋಡೋದಾದರೆ, ಆಗಸ್ಟ್ 26, 2022ರಲ್ಲಿ ಏನು ಮುರುಘಾ ಶ್ರೀಗಳ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾಯಿತು, ಆ ಪ್ರಕರಣ ದಾಖಲಾಗೋದಕ್ಕಿಂತ ಮುನ್ನ ದಿನಗಳಲ್ಲಿ, ಅಂದರೆ 1 ತಿಂಗಳ ಕಾಲ ಈ ಸಂತ್ರಸ್ತ ಬಾಲಕಿಯರೇನಂತಂದರೆ ಮುರುಘಾ ಮಠದ ಮಾಜಿ ಆಡಳಿತಾಧಿಕಾರಿ SK ಬಸವರಾಜನ್ ಅವರ ಮನೆಯಲ್ಲಿರ್ತಾರೆ. ಅದರ ಜೊತೆಗೆ ಮತ್ತೊಂದು ಅಂಶ ಏನಂತಂದರೆ, ಈ ಪ್ರಕರಣ ದಾಖಲಾಗೋದಕ್ಕೂ 1 ತಿಂಗಳು ಮುನ್ನ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಹಾಸ್ಟೆಲ್ ವಾರ್ಡನ್ ಹಲ್ಲೆ ಮಾಡಿದರು ಅಂತಕ್ಕಂಥ ಒಂದು ದೂರನ್ನು ಸಹ ಬೆಂಗಳೂರಿನಲ್ಲಿ ದಾಖಲಿಸಿರ್ತಾರೆ. ಹೀಗಾಗಿ ಏನಂತಂದರೆ 1 ತಿಂಗಳ ಕಾಲ SK ಬಸವರಾಜನ್ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣದ ಸೃಷ್ಟಿಯಾಗಿದೆ. ಕಪೋಲ ಕಲ್ಪಿತ ದೂರನ್ನು ದಾಖಲಿಸಲಾಗಿದೆ ಅಂತಕ್ಕಂಥದ್ದು ಮುರುಘಾ ಶ್ರೀಗಳ ಪರವಾಗಿರ್ತಕ್ಕಂಥ ವಕೀಲರ ವಾದವಾಗಿತ್ತು. ಯಾಕಂತಂದರೆ
ಮುರುಘಾ ಮಠದ ಮಾಜಿ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಎಸ್ ಕೆ ಬಸವರಾಜನ್ ಮತ್ತು ಮುರುಘಾ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಮುರುಘಾ ಶ್ರೀಗಳ ಮಧ್ಯೆ ಸಾಕಷ್ಟು ಸಂಘರ್ಷಗಳು ನಡೀತಾ ಇತ್ತು, ಸಾಕಷ್ಟು ಕಾನೂನು ಸಂಘರ್ಷಗಳಿದ್ದವು ಮತ್ತು ಇತರೆ ಸಂಘರ್ಷಗಳು ಕೂಡ ನಡೀತಾ ಇದ್ದವು. ಹೀಗಾಗಿ ಏನಂತಂದರೆ ಷಡ್ಯಂತ್ರವನ್ನು ರೂಪಿಸಿ ಮುರುಘಾ ಶ್ರೀಗಳ ವಿರುದ್ಧ ಈ ರೀತಿಯ ಒಂದು ಕಪೋಲಕಲ್ಪಿತ ದೂರನ್ನು ದಾಖಲಿಸಲಾಗಿದೆ. ಇಲ್ಲಿ ಸಂತ್ರಸ್ತರೆಯನ್ನು ದಾಳವಾಗಿ ಬಳಸಲಾಗಿದೆ ಅಂತಕ್ಕಂಥ ಒಂದು ವಾದವನ್ನು ಮುರುಘಾ ಶ್ರೀಗಳ ಪರ ವಕೀಲರು ಮಾಡಿದರು. ಅದರ ಜೊತೆಗೆ ಏನಂತಂದರೆ ಈ ಒಂದು ಸಂತ್ರಸ್ತೆಯರು ಪೊಲೀಸರ ಮುಂದೆ ಹೇಳಿರ್ತಕ್ಕಂಥದ್ದು ಮತ್ತು ಕೋರ್ಟಿನ ಮುಂದೆ ಹೇಳಿರ್ತಕ್ಕಂಥ ಹೇಳಿಕೆಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡು ಬಂದಿತ್ತು. ಹಾಗೆಯೇ ಮೆಡಿಕಲ್ ಎವಿಡೆನ್ಸ್ ಆಗಿರ್ಬೋದು ಮತ್ತು ಇತರೆ ಹಾಸ್ಟೆಲ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಹೇಳಿಕೆಗಳಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬಂದಿದ್ದವು. ಹೀಗಾಗಿ ಏನಂತಂದರೆ ಕೋರ್ಟ್ ಎಲ್ಲವನ್ನೂ ವಿಚಾರಣೆಯನ್ನು ಮಾಡಿ ಎಲ್ಲವನ್ನೂ ಅವಲೋಕಿಸಿದಂಥ ಸಂದರ್ಭದಲ್ಲಿ ಇದೊಂದು ಕಪೋಲಕಲ್ಪಿತ ದೂರು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದು ಮುರುಘಾ ಶ್ರೀಗಳ ಪರ ವಕೀಲರ ವಾದವನ್ನು ಪುರಸ್ಕರಿಸಿ ಈ ರೀತಿಯ ತೀರ್ಪನ್ನು ನೀಡಿದೆ ಅಂತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗಾಗಿ.